ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ಈವ್ನಿಂಗ್ ಸ್ನ್ಯಾಕ್ಸ್ನೊಂದಿಗೆ ಬಂದೆ ನಾನು. ಇದು ತೋಷಿ ಚುರುಮರಿ ಅಂತೀವಿ ನಾವು. ಇದಕ್ಕೆ ಸೂಸ್ಲಾನು ಅಂತಾರು, ತೋಷಿ ಚುರುಮರಿನೂ ಅಂತಾರು. ಇದನ್ನು ಉತ್ತರ ಕರ್ನಾಟಕ ಕಡೆ ಅಂತೂ ತುಂಬ ಸ್ಪೆಷಲ್ ಇದು. ಇದನ್ನು ಹೆಂಗೆ ಮಾಡೋದು ಅಂತ ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ತೊಗೊಂಬಂದೀನಿ ನಾನು. ಈ ಚುರುಮರಿ ಮಾಡ್ಕೊಳಕ್ಕೆ ಪಳ ಚುರುಮರಿ ಅಥವಾ ಗಟ್ಟಿ ಚುರುಮರಿ ಎರಡೂ ನಡಿತೈತಿ. ಅವನ್ನ ಒಂದು ಸ್ವಲ್ಪ ನೀರೊಳಗೆ ಹಾಕಿ ಒಂದು ಸ್ವಲ್ಪ ನೆನೆ ಇಟ್ಕೋಬೇಕು. ಅವನ್ನ ನಾವು ಆಮೇಲೆ ಒಂದು 2-3 ಸೆಕೆಂಡ್ ಅಷ್ಟೇ ತೋರಿಸ್ಬೇಕು ಅವನ್ನ. ಆಮೇಲೆ ಹಿಂಗೆ ಈ ರೀತಿ ಕೈಲೇ ಹಿಂಡಿ ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಶೇಂಗಾ ಕಾಳು ಹಾಕಿ ಅವನೊಂದು ಸ್ವಲ್ಪ ಕರ್ಕೋಬೇಕು. ಒಂದು ಸ್ವಲ್ಪ ಶೇಂಗಾ ಕಾಳು ಬಣ್ಣ ಬದಲಿ ಆದ್ದಿಂದ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಡನವರು ಒಂದು ಸ್ವಲ್ಪ ಹಸಿ ಖಾರನೂ ಹಾಕಿದ್ರೆ ಬರ್ತೈತಿ. ಈ ರೀತಿ ಅವನ್ನೆಲ್ಲ ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಆದ್ದಿಂದ ಒಂದು ಚಿಟಿಕೆ ಅರಿಶಿನ ಹಾಕಿ ಒಗ್ಗರಣೆ ಅದನ್ನೊಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಂಚೆಹಣ್ಣು ಹಾಕಬೇಕು. ಹುಂಚೆಹಣ್ಣು ಬೇಡಂದಾರು ಟೊಮೆಟೊ ಮತ್ತು ಲಿಂಬೆಹಣ್ಣು ಹಾಕಿರೂ ಬರ್ತೈತಿ. ನಾನು ಇದಕ್ಕೊಂದು ಸ್ವಲ್ಪ ಹುಂಚೆಹಣ್ಣು ಹಾಕಿದ್ರೆ ಟೇಸ್ಟ್ ಕೊಡ್ತೈತೆ ಅಂತ ಹುಂಚೆಹಣ್ಣು ಹಾಕಿ ಆಮೇಲೆ ಅದಕ್ಕೆ ಎಷ್ಟು ರುಚಿ ಬೇಕಲ್ಲ ಅಷ್ಟು ಉಪ್ಪು ಹಾಕಿ ಆಮೇಲೆ ಹುಂಚೆಹಣ್ಣು ಹಾಕಿರ್ತಾವನ್ನ ಒಂದು ಸ್ವಲ್ಪ ಬೆಲ್ಲನೂ ಹಾಕಬೇಕು. ಆಮೇಲೆ ಇದನ್ನೊಂದು ಸಣ್ಣ ಉರಿಯೊಳಗೆ ಕುದಿಸ್ಬೇಕು. ಅದನ್ನು ಅಂದರೆ ಬೆಲ್ಲ, ಉಪ್ಪು, ಖಾರ, ಹುಳಿ ಎಲ್ಲ ಕುಡ್ಕೊಂಬಿಟ್ಟ ಇದನ್ನು ಒಗ್ಗರಣೆ ಹಿಂಗೆ ಬರ್ಬೇಕು ನೋಡ್ರಿ. ಎಣ್ಣೆಲ್ಲ ಮೇಲ್ಗಡೆ ಬಂತು. ಈ ರೀತಿಯಾಗಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ನಾನು ಇದಕ್ಕೊಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕಿದನು. ನೀವು ಅದನ್ನು ಡೆಕೋರೇಷನ್ಗೆ ಮೇಲೆ ಹಾಕಿದ್ರೂ ಬರ್ತೈತಿ. ನಾನು ಇವಾಗನ ಹಾಕಿದ್ನಿ. ಆಮೇಲೆ ಅವನೇನು ತೋಸಿಟ್ಕೊಂಡಿರ್ತವಲ್ಲ ಚುರುಮರಿ ಹಾಕಿ ಚಂದಾಗ ಕಲಿಸ್ಬೇಕು. ಅದನ್ನು ಒಗ್ಗರಣೆ ಎಲ್ಲ ಕೂಡುವಂಗೆ ಚುರುಮರಿ ಒಗ್ಗರಣೆ ಎಲ್ಲ ಕೂಡುವಂಗೆ ಕಲಿಸಿ ಆಮೇಲೆ ಲಾಸ್ಟಿಗೆ ಇದಕ್ಕೊಂದು ಪೌಡ್ರ್ ಹಾಕಬೇಕು. ಅಂದ್ರೆ ಪುಟಾಣಿ ಹಿಟ್ಟು ಹಾಕಬೇಕು. ನಾವು ಗಿರ್ಮಿಟ ಮಾಡಲಿ, ತೋಸಿ ಚುರುಮರಿ ಮಾಡಲಿ, ನಾವು ಪುಟಾಣಿ ಹಿಟ್ಟು ಹಾಕಿದ್ರೆ ಅದೊಂದು ಟೇಸ್ಟ್ ಕೊಡ್ತೈತಿ. ನಾವು ಇದನ್ನು ಒಗ್ಗರಣೆ ಎಲ್ಲ ಅದನ್ನು ಚುರುಮರಿ ಜೋಡಿ ಚಂದಾಗ ಮಿಕ್ಸ್ ಆದಿಂದ ಪುಟಾಣಿ ಹಿಟ್ಟು ಹಾಕಿ ಒಂದು 2-3 ಚಮಚದಷ್ಟು ಕಲಿಸ್ಬೇಕು. ಅಂದ್ರೆ ಇದು ಟೇಸ್ಟ್ ಕೊಡ್ತೈತಿ ಮತ್ತು ಚಲೋನೂ ಆಗ್ತೈತಿ. ಇದಕ್ಕೆ ನಾವು ಕಾಫಿ ಆಗಲಿ, ಚಹಾ ಆಗಲಿ, ಕಬ್ಬಿನ ಹಾಲಾಗಲಿ ಎಲ್ಲಾದ್ರ ಜೋಡಿನೂ ಚಲೋ ಆಗ್ತೈತಿ. ನೀವು ಒಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡ್ರಿ, ಸೂಪರ್ ಆಗಿರ್ತೈತಿ. ಇದ್ರ ಜೋಡಿ ಸೂಸ್ಲ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಶೇವ, ಆಮೇಲೆ ಉಳ್ಳಾಗಡ್ಡಿ, ಒಂದೆರಡು ಎಣ್ಣೆಗೆ ಕರೆದ ಮೆಣಸಿನ್ಕಾಯಿ, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ತಿಂದ್ರೆ ಅಂತೂ ಬೆಸ್ಟ್ ಆಗಿರ್ತೈತಿ. ನಾನು ಮ್ಯಾಲೆ ಡೆಕೋರೇಷನ್ ಕೊತ್ತಂಬರಿ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೂವು, ಆಮೇಲೆ ಹೆಂಚಿದ ಉಳ್ಳಾಗಡ್ಡಿ ಮತ್ತು ಕರೆದ ಮೆಣಸಿನ್ಕಾಯಿ ಹಾಕಿ ಟೇಸ್ಟ್ ಮಾಡೀನಿ. ನಂಗೆ ಮಾತ್ರ ಇದೆ ಸೇಮ್ ಮೆಜರ್ಮೆಂಟ್ಲೇ ಭಾಳ ಸೂಪರಾಗಿ ಬಂತು. ನೀವು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಸೂಪರಾಗಿರ್ತೈತಿ. ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತಾವು. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳು ಅಂತ ತಿಳಿಸತ್ತೀರಿ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೋಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.